Hello everyone, welcome to my YouTube channel. In this session, I am going to give an explanation on the topic of sampling and analyzing the types of sampling. Myself, Ramya. And the contents I included in this topic is introduction, meaning of sampling, population or universe, definition of sampling, methods or types of sampling, advantages and disadvantages of sampling. Before going to the introduction of sampling, I just want to give an information, and this sampling and types of sampling is useful for the SET exams and even the NET and JRF exams and even for the higher education level. So, introduction to sampling. Researchers usually cannot make a direct observation of every individual in the population they are studying. Instead, they collect the data from a subset of individuals and a sample and use those observations to make an inference about the entire population. ನಮಗೆ ತಿಳಿದಿರೋ ಹಾಗೆ ರಿಸರ್ಚರ್ಸು ಸೆಪ್ರೇಟ್ ಆಗಿ ಇಂಡಿವಿಜುವಲ್ ಹತ್ರ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಅವ್ರು ಆ ಥರ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂಡ್ ಈವನ್ ದ ಟೈಮ್ ಕನ್ಸ್ಯೂಮಿಂಗ್, ಅಂದರೆ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ಕಾರಣದಿಂದ ಅವರು ಸ್ಯಾಂಪ್ಲಿಂಗ್ ಮೆಥಡ್ನ ಸೆಲೆಕ್ಟ್ ಮಾಡ್ತಾರೆ. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರ ಪ್ರಾಬ್ಲಮಿಗೆ ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ದ ರಿಸರ್ಚರ್ಸ್ ಕನ್ಕ್ಲೂಷನ್ ಫ್ರಮ್ ದ ಸ್ಯಾಂಪಲ್ಸ್ ಆರ್ ಪ್ರೊಬಾಬ್ಲಿ ಅಪ್ಲಿಕೇಬಲ್ ಟು ದ ಎಂಟೈರ್ ಪಾಪ್ಯುಲೇಷನ್. ಅವರು ರಿಸರ್ಚ್ ಮಾಡಿ ಏನು ಕನ್ಕ್ಲೂಷನ್ಗೆ ಬರ್ತಾರೆ ಆ ಕನ್ಕ್ಲೂಷನ್ ಎಂಟೈರ್ ಪಾಪ್ಯುಲೇಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಇಂಟ್ರೊಡಕ್ಷನ್ ಆಫ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್, meaning of sampling. In meaning of sampling, a finite subset of population selected from it with the object of investigating its properties. Before going to knowing the meaning of sampling, first we have to know the meaning of sample. A sample is a part of population. We are selecting, that is a finite subset of population which we can count. We are selecting the part of population for investigating its properties or the characteristics. ಅಂದರೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ರಾಪರ್ಟೀಸ್ ನಮಗೆ ರಿಸರ್ಚಿಗೆ ಏನು ಬೇಕು ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಸೆಲೆಕ್ಟ್ ಮಾಡುವಂಥ ಪ್ರಾಪರ್ಟೀಸ್ ಅಥವಾ ಪಾಪ್ಯುಲೇಷನ್ನ ನಾವು ಸ್ಯಾಂಪಲ್ ಅಂತ ಹೇಳ್ತೀವಿ. ಸೊ ನಾವು ನೆಕ್ಸ್ಟ್ ಇದು ಸ್ಯಾಂಪಲ್ ಸೈಜ್. ಸ್ಯಾಂಪಲ್ ಸೈಜ್ ಅಂತ ಹೇಳಿದ್ರೆ ದ ಯೂನಿಟ್ಸ್ ವಿ ಆರ್ ಸೆಲೆಕ್ಟಿಂಗ್ ಇನ್ ದಟ್ ಸ್ಯಾಂಪಲ್ಸ್ ಆರ್ ಕಾಲ್ಡ್ ಆಸ್ ದ ಸ್ಯಾಂಪಲ್ ಸೈಜ್. ಅಂದ್ರೆ ನಾವು ಪಾಪ್ಯುಲೇಷನ್ ಅಲ್ಲಿ ಇಷ್ಟು ಜನ, ಫಾರ್ ಎಕ್ಸಾಂಪಲ್ ಈಗ 100 ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ನಮಗೆ ಓನ್ಲಿ 20 ಮೆಂಬರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ತೀವಿ. ಆ 20 ಮೆಂಬರ್ಸ್ ನಾವು ಸ್ಯಾಂಪಲ್ ಸೈಜ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಸ್ ದ ಸ್ಯಾಂಪ್ಲಿಂಗ್. So sampling is a tool which enables us to draw a conclusion about the characteristics of the population. After studying only those objectives or the items that are included in a sample, it is just a tool which enables us to draw a conclusion. We have some problem about ಯಾವುದೇ ಥರ ಮಾರ್ಕೆಟಿಂಗ್ ಏರಿಯಾದಲ್ಲಿ ಇರ್ಬೋದು ಅಥವಾ ರಿಯಲ್ ಲೈಫಲ್ಲಿ ಇರ್ಬೋದು, ನಮಗೆ ರಿಸರ್ಚ್ ಮಾಡಬೇಕು, ರಿಸರ್ಚ್ ಮೈಂಡೆಡ್ ಪರ್ಸನ್ಸ್ ಆಗಿರ್ತೀವಿ. ಸೊ ಆಗ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಕನ್ಕ್ಲೂಷನ್ನ ಡ್ರಾ ಮಾಡ್ತೀವಲ್ಲ, ಅದನ್ನ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಆಫ್ಟರ್ ಸ್ಟಡಿಂಗ್ ಓನ್ಲಿ ದೋಸ್ ಆಬ್ಜೆಕ್ಟಿವ್ಸ್ ಆರ್ ದ ಐಟಮ್ಸ್, ಮೀನ್ಸ್ ನಾವು ಏನ್ ಸ್ಯಾಂಪಲ್ನ ಸೆಲೆಕ್ಟ್ ಮಾಡಿದೀವಿ ಅದರಿಂದ ಮಾತ್ರ ನಾವು ಅದನ್ನ ಇಟ್ಕೊಂಡು ಮಾತ್ರ ನಾವು ಸ್ಟಡಿ ಮಾಡ್ತೀವಿ, ಅದನ್ನ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಸ್ ದ ಡೆಫಿನಿಷನ್ ಆಫ್ ಸ್ಯಾಂಪ್ಲಿಂಗ್. ಡೆಫಿನಿಷನ್ ಆಫ್ ಸ್ಯಾಂಪ್ಲಿಂಗ್ ಅಲ್ಲಿ ಅಕಾರ್ಡಿಂಗ್ ಟು ಜಾನ್ ಮಿಡ್ಜ್, ಇದು ಸಿಂಪಲ್ ಡೆಫಿನಿಷನ್ ಆಗಿದೆ. ಜಾನ್ ಮಿಡ್ಜ್ ಅವ್ರ ಪ್ರಕಾರ ಸ್ಯಾಂಪ್ಲಿಂಗ್ ಮೀನ್ಸ್ ಇಟ್ಸ್ ಅ ಪಾರ್ಟ್ ಆಫ್ ದ ಹೋಲ್ ಯೂನಿವರ್ಸ್.
ಒಂದು ದೊಡ್ಡ ಪ್ರಪಂಚದಲ್ಲಿ ಚಿಕ್ಕ ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂತೀವಲ್ಲ ಅದನ್ನ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಅಂತ ಜಾನ್ ಮಿಡ್ಜ್ ಅವರು ಹೇಳ್ತಿದ್ದಾರೆ. ಸೊ ಡೆಫಿನಿಷನ್ ಬಂದ್ರೆ ಸ್ಯಾಂಪ್ಲಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ಎ ಪಾರ್ಟ್ ಫ್ರಮ್ ದ ಹೋಲ್ ಯೂನಿವರ್ಸ್. ಮೀನ್ಸ್ ನಾವು ದೊಡ್ಡ ಪ್ರಪಂಚದಲ್ಲಿ ಜಸ್ಟ್ ಚಿಕ್ಕ ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಮ್ ಇನ್ವೆಸ್ಟಿಗೇಷನ್ ಗೆ ಅಥವಾ ನಮ್ ಸ್ಟಡಿಗೆ ಹೆಲ್ಪ್ಫುಲ್ ಆಗೋಕ್ಕೋಸ್ಕರ ಸೆಲೆಕ್ಟ್ ಮಾಡ್ತೀವಲ್ಲ ಅದನ್ನ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಅಂತ ಜಾನ್ ಮಿಡ್ಜ್ ಅವರು ಹೇಳ್ತಿದ್ದಾರೆ. ಸೊ ಪಾಪ್ಯುಲೇಷನ್ ಆರ್ ಯೂನಿವರ್ಸ್, ಈಗ ಸ್ಯಾಂಪ್ಲಿಂಗ್ ಪ್ರಕಾರ ಪಾಪ್ಯುಲೇಷನ್ ಆರ್ ಯೂನಿವರ್ಸ್ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ ಅ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್, ಇಂಟ್ರೆಸ್ಟ್ ಈಸ್ ಯೂಶುವಲಿ ಲೈಸ್ ಇನ್ ಸ್ಟಡಿಂಗ್ ದ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟಿಂಗ್ ಟು ದ ಐಟಮ್ಸ್ ಆರ್ ದ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ಅ ಪರ್ಟಿಕ್ಯುಲರ್ ಗ್ರೂಪ್. ನಾವೀಗ ಯಾವುದೇ ಆಗಿರ್ಬೋದು ಸ್ಟಾಟಿಸ್ಟಿಕ್ಸ್ ಏರಿಯಾ, ನಾವು ಅದಕ್ಕೆ ಸ್ಟಡಿ ಮಾಡೋಕ್ಕೋಸ್ಕರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಐಟಮ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಅದು ಏನು ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಅದನ್ನ 2 ways ಅಲ್ಲಿ ಕಲೆಕ್ಟ್ ಮಾಡ್ಕೊಂತೀವಿ. ಅಂದ್ರೆ 2 ways ಅಲ್ಲಿ ಪಾಪ್ಯುಲೇಷನ್ ನ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಫೈನೈಟ್ ಪಾಪ್ಯುಲೇಷನ್ ಅಂಡ್ ಸೆಕೆಂಡ್ ಇಸ್ ದ ಇನ್ಫೈನೈಟ್ ಪಾಪ್ಯುಲೇಷನ್. ಫೈನೈಟ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಆ ಪಾಪ್ಯುಲೇಷನ್ ಕನ್ಸಿಸ್ಟಿಂಗ್ ಆಫ್ ಎ ಫೈನೈಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ದ ಐಟಮ್ಸ್. ಇಂಡಿವಿಜುವಲ್ ಅಥವಾ ಐಟಮ್ ಆಗಿರ್ಬೋದು. ಫೈನೈಟ್ ನಂಬರ್ ಅಂತ ಹೇಳಿದ್ರೆ ನಾವು ಕೌಂಟಬಲ್, ನಮಗೆ ಕೌಂಟ್ ಮಾಡೋಷ್ಟು ಪಾಪ್ಯುಲೇಷನ್ ಅಥವಾ ಐಟಮ್ಸ್ ಇದ್ರೆ ಅದನ್ನ ನಾವು ಫೈನೈಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇನ್ಫೈನೈಟ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ದ ಫೈನೈಟ್ ಪಾಪ್ಯುಲೇಷನ್ ವಿಚ್ ವಿ ಕೆನಾಟ್ ಕೌಂಟ್. ಅಂದ್ರೆ ಪೀಪಲ್ಸ್ ಅಥವಾ ಐಟಮ್ಸ್ ತುಂಬಾ ಜಾಸ್ತಿ ಇರುತ್ತೆ, ನಮಗೆ ಕೌಂಟ್ ಮಾಡಕ್ ಆಗಲ್ಲ, ಅಷ್ಟು ತುಂಬಾ ಇರುತ್ತೆ. ಅದನ್ನ ನಾವು ಇನ್ಫೈನೈಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ ಅಥವಾ ಇನ್ಫೈನೈಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ. ಅದರಲ್ಲಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಅದರಲ್ಲಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿದಾಗ scientific technique of drawing a sample from the population according to some laws of chances in which each unit in the universe has some definite pre-assigned probability of selected in the samples. Means population ಅಲ್ಲಿ ನಾವು ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಕೊಟ್ಟಿರ್ತೀವಿ ಮತ್ತೆ ಎಲ್ಲರಿಗೂ ಕೂಡ ಅಪರ್ಚುನಿಟಿ ಇರುತ್ತೆ ಸ್ಯಾಂಪಲ್ ಆಗಿ ಸೆಲೆಕ್ಟ್ ಮಾಡೋದಕ್ಕೆ. ಅಂಡ್ ಈವನ್ ಆಲ್ ಆರ್ ಹ್ಯಾವಿಂಗ್ ದ ಡೆಫಿನೆಟ್ ಪ್ರೀ ಅಸೈನ್ಡ್ ಪ್ರೊಬಾಬಿಲಿಟಿ. ಅಂದ್ರೆ ಮೀನ್ಸ್ ಅವರು ಕೂಡ ಸೆಲೆಕ್ಟ್ ಆಗ್ಬೋದು ಅಂತ ನಂಬಿಕೆ ಇರುತ್ತೆ. ಬಟ್ ಸೆಲೆಕ್ಟ್ ಆಗೋದು ಬಿಡೋದು ಸೆಕೆಂಡ್ರಿ. ಫಸ್ಟ್ ಎಲ್ಲರಿಗೂ ಕೂಡ ಈಕ್ವಲ್ ಅಪರ್ಚುನಿಟಿ ಇರುತ್ತೆ. ಮತ್ತೆ ನಾವು ಚಾನ್ಸಸ್ ಮುಖಾಂತರ ಅಥವಾ ಲಾ ಆಫ್ ಚಾನ್ಸಸ್ ಮೀನ್ಸ್ ಎಲ್ಲರಿಗೂ ಕೂಡ ಈಕ್ವಲ್ ಅಪರ್ಚುನಿಟಿ ಕೊಟ್ಟು ರ್ಯಾಂಡಮ್ ಆಗಿ ಪಿಕ್ ಮಾಡೋದನ್ನ ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತೇವೆ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ನಾವು 5 ಟೈಪ್ಸ್ ನೋಡ್ತೇವೆ. ಅದರಲ್ಲಿ ಪ್ರೊಬಾಬಿಲಿಟಿ simple random sampling. It's very simple. Means in simple random sampling, members are selected randomly and purely by the chance. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಮೆಂಬರ್ಸ್ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ ಅಂತ. ಮೀನ್ಸ್ ನಾವು ಫಸ್ಟ್ ಡಿಸೈಡ್ ಮಾಡಿರಲ್ಲ ಇವ್ರನ್ನೇ ಪಿಕ್ ಮಾಡ್ಬೇಕು, ಇವರಿಂದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಅಂದ್ರೆ ಮತ್ತೆ ಪ್ಯೂರ್ಲಿ ಬೈ ದ ಚಾನ್ಸಸ್. ಮೀನ್ಸ್ ನಾವು ಫಸ್ಟ್ ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿರಲ್ಲ. ಮೀನ್ಸ್ ಇಟ್ಸ್ ರ್ಯಾಂಡಮ್ಲಿ ಅಂಡ್ ಪ್ಯೂರ್ಲಿ ಬೈ ದ ಚಾನ್ಸಸ್. ಮೀನ್ಸ್ ಸ್ಯಾಂಪಲ್ ಅಲ್ಲಿ ಎಲ್ಲಾ ಪಾಪ್ಯುಲೇಷನ್ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಎಲ್ಲರಿಗೂ ಕೂಡ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ದ ಪಾಪ್ಯುಲೇಷನ್ಸ್ ಆರ್ ಹ್ಯಾವಿಂಗ್ ದ ಈಕ್ವಲ್ ಆಪರ್ಚುನಿಟೀಸ್ ಅಂಡ್ ಇಂಡಿಪೆಂಡೆಂಟ್ ಚಾನ್ಸಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಆಸ್ ಅ ಸ್ಯಾಂಪಲ್ಸ್. ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿ ಇರುತ್ತೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಸ್ಯಾಂಪಲ್ ಆಗಿ ಸೆಲೆಕ್ಟ್ ಆಗೋದಕ್ಕೆ ಆಪರ್ಚುನಿಟಿ ಇರುತ್ತೆ. ಬಟ್ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ ಅಷ್ಟೇ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ. ಅಂಡ್ ದೆನ್ ನೆಕ್ಸ್ಟ್ ಇಸ್ ದ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಆ ಪಾಪ್ಯುಲೇಷನ್ ಇಸ್ ಡಿವೈಡೆಡ್ ಇಂಟು 2 or more ಗ್ರೂಪ್ಸ್. ನಾವು ಪಾಪ್ಯುಲೇಷನ್ 2 ಅಥವಾ 2ಕ್ಕಿಂತ ಹೆಚ್ಚು ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಿ. ಆ ಡಿವೈಡ್ ಮಾಡಿರೋ ಗ್ರೂಪ್ ನ ನಾವು ಸ್ಟ್ರಾಟಾ ಅಂತ ಹೇಳ್ತೀವಿ. ಆ ಸ್ಟ್ರಾಟಾದಲ್ಲಿ ನಾವು ಯಾವ ತರ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ರೈಟೀರಿಯಾ ಇಟ್ಕೊಂಡಿರ್ತೀವಿ. ಈ ಕ್ರೈಟೀರಿಯಾದಿಂದಲೇ ಗ್ರೂಪ್ ನ ಡಿವೈಡ್ ಮಾಡಿರೋದು. ಸೊ ಅದು ಜಿಯೋಗ್ರಫಿಕಲ್ ಲೊಕೇಶನ್ ಆಗಿರ್ಬೋದು, ಗ್ರೇಡ್ ಲೆವೆಲ್ ಆಗಿರ್ಬೋದು, ಏಜ್ ಆಗಿರ್ಬೋದು ಅಥವಾ ಇನ್ಕಮ್ ಆಗಿರ್ಬೋದು. ಇದ್ರ ಕ್ರೈಟೀರಿಯಾ ಇಟ್ಕೊಂಡು ನಾವು ಡಿವೈಡ್ ಮಾಡಿರ್ತೀವಿ ಗ್ರೂಪ್ ನ. 2ಕ್ಕಿಂತ ಜಾಸ್ತಿ ಗ್ರೂಪ್ ಆಗಿ ಡಿವೈಡ್ ಮಾಡಿರ್ತೀವಿ. ಏನ್ ಕ್ರೈಟೀರಿಯಾ ಅಂತ ಹೇಳಿದ್ರೆ ಜಿಯೋಗ್ರಫಿಕಲ್ ಲೊಕೇಶನ್ ಇರ್ಬೋದು ಅಥವಾ ಗ್ರೇಡ್ ಲೆವೆಲ್ ಇರ್ಬೋದು, ಏಜ್ ಆರ್ ಇನ್ಕಮ್. ಆನ್ ದ ಬೇಸಿಸ್ ಆಫ್ ದಟ್ criteria we are dividing the population into 2 or more groups.
groups. And subsamples means we are dividing the population into 2 or more groups. ಅದನ್ನ ನಾವು ಸ್ಟ್ರಾಟಾ ಅಂತ ಹೇಳ್ತೀವಿ. ಆ ಸ್ಟ್ರಾಟಾ ಅಥವಾ ಆ ಗ್ರೂಪ್ ಇಂದ ನಾವು ಸಬ್ಸ್ಯಾಂಪಲ್ಸ್ ನ ಸೆಲೆಕ್ಟ್ ಮಾಡ್ತೀವಿ. ಈ ಸ್ಟ್ರಾಟಾದಿಂದ ಸೆಲೆಕ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. Then next is the systematic sampling. Systematic sampling is slight variation of the simple random sampling in which first unit of the sample selected randomly. Means simple random sampling systematic sampling simple random sampling ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಯಾವ ತರ ಅಂತ ಹೇಳಿದ್ರೆ, ನಾವು ಫಸ್ಟ್ ಯೂನಿಟ್ ನ ಪಾಪ್ಯುಲೇಷನ್ ಇಂದ ಏನ್ ತಗೊಳ್ತೀವಿ ಅಂದ್ರೆ ಸೆಲೆಕ್ಟ್ ಮಾಡ್ತೀವಿ, ಅದು ರ್ಯಾಂಡಮ್ ಆಗಿರುತ್ತೆ. ಮೀನ್ಸ್ ಫಸ್ಟ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ, ಆ ನಂತರ ರಿಮೈನಿಂಗ್ ಯೂನಿಟ್ಸ್ ಏನಿದೆ ಅದು ಆಟೋಮೆಟಿಕ್ಲಿ ಸೆಲೆಕ್ಟ್ ಮಾಡ್ಕೋತಾ ಬರ್ತೀವಿ, ಒಂದಾದ್ಮೇಲೆ ಒಂದು. ಓಕೆ, ಸೊ ಲೈಕ್ ದಟ್ ಇಟ್ ಈಸ್ ಸ್ಲೈಟ್ ವೇರಿಯೇಷನ್ ಆಫ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಫಸ್ಟ್ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ, ಆ ನಂತರ ಒಂದ್ ಸ್ಯಾಂಪಲ್ ಆದ್ಮೇಲೆ ಇನ್ನೊಂದು ಸ್ಯಾಂಪಲ್ ನ ಈಕ್ವಲ್ ಚಾನ್ಸಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಬರ್ತೀವಿ. ಅಂಡ್ ದಿಸ್ ಟೆಕ್ನಿಕ್ ಆಫ್ ಡ್ರಾಯಿಂಗ್ ದ ಸ್ಯಾಂಪಲ್ಸ್ ಆರ್ ರೆಕಮೆಂಡೆಡ್. ಈ ತರ ಸ್ಯಾಂಪ್ಲಿಂಗ್ ಟೈಪ್ಸ್ ನ ಯಾವಾಗ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಕಂಪ್ಲೀಟ್ ಮತ್ತೆ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಯಾವಾಗ ಬೇಕಾಗಿರುತ್ತೆ ಆ ಟೈಮ್ ಅಲ್ಲಿ ಈ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ರಿಸರ್ಚ್ ಕಂಡಕ್ಟ್ ಮಾಡ್ತೇವೆ. ಅಂಡ್ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಟೆಲಿಫೋನ್ ಡೈರೆಕ್ಟ್ರಿಲಿ ಯಾವ ತರ ಇರುತ್ತೆ ಅಂದ್ರೆ, ಒಬ್ಬರಾದ್ಮೇಲೆ ಈಗ ಎ ಲೆಟರ್ ಅಂತ ಇದ್ರೆ ಎ ಲೆಟರ್ ಆದ್ಮೇಲೆ ಡಿ ಲೆಟರ್ ಬರಬೇಕು, ಆಮೇಲೆ ಸಿ ಲೆಟರ್ ಬರಬೇಕು, ಲೈಕ್ ದಟ್ ಅಲ್ವಾ. ಸೊ ಅದನ್ನ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತಾ ಬರ್ತೇವೆ. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಫಸ್ಟ್ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ, ಆ ನಂತರ ಒಂದಾದ್ಮೇಲೆ ಒಂದು ಚಾನ್ಸಸ್ ಇರುತ್ತೆ, ಸೆಲೆಕ್ಟ್ ಆಗ್ತಾ ಬರುತ್ತೆ. ಅಂಡ್ ಇದನ್ನ ಯಾವಾಗ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಬೇಕಾಗಿದ್ದಾಗ ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಾಗಿದ್ದಾಗ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ಇದಕ್ಕೆ ಎಕ್ಸಾಂಪಲ್ ಟೆಲಿಫೋನ್ ಡೈರೆಕ್ಟ್ರಿ. ಓಕೆ, ಸೊ ನೆಕ್ಸ್ಟ್ ಈಸ್ ದ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಲ್ಲಿ means in cluster sampling various segment of population are treated as clusters. means ನಾವು various population ಅಂದ್ರೆ ಬೇರೆ ಪಾಪ್ಯುಲೇಷನ್ ಇರುತ್ತಲ್ಲ, ಅಂದ್ರೆ various segments ಏನಿರುತ್ತೆ ಪಾಪ್ಯುಲೇಷನ್, ಅದನ್ನ ನಾವು ಕ್ಲಸ್ಟರ್ಸ್ ಆಗಿ ಟ್ರೀಟ್ ಮಾಡ್ತೀವಿ. ಅಂಡ್ ಮೆಂಬರ್ಸ್ ಫ್ರಮ್ ಈಚ್ ಕ್ಲಸ್ಟರ್ಸ್ ಆರ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ. ನಾವು ಏನ್ ಸೆಗ್ಮೆಂಟ್ ಇದೆ ಅದನ್ನ ಫಸ್ಟ್ ಡಿವೈಡ್ ಮಾಡ್ತೀವಿ, ಪಾಪ್ಯುಲೇಷನ್ ನ ಸೆಗ್ಮೆಂಟ್ ಕ್ರೈಟೀರಿಯಾ ಇಟ್ಕೊಂಡು ಡಿವೈಡ್ ಮಾಡ್ಕೊಂಡು ಆ ನಂತರ ಆ ಕ್ಲಸ್ಟರ್ಸ್ ಇಂದ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಅದನ್ನ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತಾ ಬರ್ತೀವಿ. ಅಂಡ್ ಇಟ್ ಈಸ್ ಸಿಮಿಲರ್ ಟು ದ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲೂ ಅಷ್ಟೇ, ನಾವು ಫಸ್ಟ್ ಡಿವೈಡ್ ಮಾಡ್ಕೊಂಡು ಈ ಸ್ಟ್ರಾಟಾ ಅದರಿಂದ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಇದ್ರಲ್ಲೂ ಕೂಡ ಅಷ್ಟೇನೆ ವೇರಿಯಸ್ ಸೆಗ್ಮೆಂಟ್ ಆಫ್ ಪಾಪ್ಯುಲೇಷನ್ ನ ಡಿವೈಡ್ ಮಾಡ್ಕೊಂಡು ಆ ಕ್ಲಸ್ಟರ್ಸ್ ಇಂದ ಪಿಕ್ ಮಾಡ್ತಾ ಬರ್ತೀವಿ. ಬಟ್ ದೇರ್ ಈಸ್ ಆನ್ ಡಿಫ್ರೆನ್ಸ್. ಕ್ಲಸ್ಟರ್ ಸ್ಯಾಂಪ್ಲಿಂಗ್ಗೂ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ಗೂ ಡಿಫ್ರೆನ್ಸ್ ಇದೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ಅಂಡ್ ಇನ್ನೊಂದು ರೀತಿಲಿ ಅಂದ್ರೆ ಇನ್ನೊಂದು ಮೀನಿಂಗ್ ಅಲ್ಲಿ ಹೇಳ್ಬೋದಾದ್ರೆ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಡಸ್ ನಾಟ್ ಡಿವೈಡೆಡ್ ಇಂಟು ದ ಸಬ್ ಗ್ರೂಪ್ಸ್ ಆರ್ ದ ಕ್ಲಸ್ಟರ್ಸ್. ಮೀನ್ಸ್ ಇದನ್ನ ಸಬ್ ಗ್ರೂಪ್ ಕ್ಲಸ್ಟರ್ಸ್ ಆಗಿ ಪಾಪ್ಯುಲೇಷನ್ ಇಂದ ಡಿವೈಡ್ ಮಾಡಿರಲ್ಲ. ಫಸ್ಟೇ ಎಕ್ಸಿಸ್ಟ್ ಇರೋ ಕ್ಲಸ್ಟರ್ಸ್ ಇಂದ ನಾವು ಇದು ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ತೀವಿ, ಅದನ್ನ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ನಾನು ಹಾಗೆ ಹೇಳಿದ್ನಲ್ಲ ಡಿಫ್ರೆನ್ಸ್ ಹೇಳ್ತೀನಿ ಅಂತ. ಸೊ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಸ್ಟ್ರಾಟಿಫೈಡ್ ಮತ್ತೆ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಗೆ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಮೆಂಬರ್ಸ್ ಆಫ್ ದ ಸಬ್ ಗ್ರೂಪ್ಸ್ ಆದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಮೆಂಬರ್ಸ್ ಏನಿರ್ತಾರೆ ಸಬ್ ಗ್ರೂಪರ್ಸ್ ಅಲ್ಲಿ, ಸಬ್ ಗ್ರೂಪ್ ಅಲ್ಲಿ ಅವರಿಗೆ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅಂದ್ರೆ ಒಂದೇ ರೀತಿ ಇನ್ನೊಬ್ರು ಇರ್ತಾರೆ ಅಂತ ಹೇಳಿ. ಬಟ್ ಇನ್ ದ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಮೆಂಬರ್ಸ್ ಆಫ್ ದ ಸಬ್ ಗ್ರೂಪ್ಸ್ ಆರ್ ಹ್ಯಾವಿಂಗ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಬ್ರಿಗೂ ಒಬ್ರಿಂದ ಇನ್ನೊಬ್ರಿಗೂ ವ್ಯತ್ಯಾಸ ಇರುತ್ತೆ, ಅದನ್ನ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ಬೋದು. ಬಟ್ ಇನ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಪರ್ಸನ್ ಎ ಮತ್ತೆ ಪರ್ಸನ್ ಬಿಗೂ ಸಿಮಿಲಾರಿಟೀಸ್ ಇರುತ್ತೆ. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಲ್ಲಿ ಪರ್ಸನ್ ಎ ಪರ್ಸನ್ ಬಿಗೆ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಅದನ್ನ ನಾವು ಕ್ಲಸ್ಟರ್ ಮತ್ತೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಡಿಫ್ರೆನ್ಸ್ ಅಂತ ನೋಡ್ಬೋದು. ಅಂಡ್ ದೆನ್ next in the last type in the probability sampling is the multi-stage sampling. Multi-stage sampling alli it is a complex form of cluster sampling.
It is a complex form of cluster sampling. In this, each clusters are further divided into. ನಾವು ಆಗಲೇ ಕ್ಲಸ್ಟರ್ಸ್ ನ ಸೆಗ್ಮೆಂಟ್ ಆಗಿ ಅದ ಎಕ್ಸಿಸ್ಟಿಂಗ್ ಕ್ಲಸ್ಟರ್ಸ್ ಇರೋದ್ರಲ್ಲಿ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಬಟ್ ಈ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಲ್ಲಿ ನಮಗೆ ಕ್ಲಸ್ಟರ್ಸ್ ಇರೋದನ್ನೇ ಸ್ಮಾಲರ್ ಕ್ಲಸ್ಟರ್ಸ್ ಆಗಿ ಡಿವೈಡ್ ಮಾಡಿ ಆ ನಂತರ ಆ ಸ್ಮಾಲರ್ ಕ್ಲಸ್ಟರ್ಸ್ ಇಂದ ಸ್ಯಾಂಪಲ್ಸ್ ನ ರ್ಯಾಂಡಮ್ಲಿ ಪಿಕ್ ಮಾಡ್ತೀವಿ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಅದನ್ನ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತಾ ಬರ್ತೀವಿ. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ವಿಚ್ ಇಸ್ ಕ್ಯಾರಿಡ್ ಔಟ್ in the various stages as its name represents, it has carried out in the various stages, and here the population is regarded as made a number of primary units. Means ಸ್ಟೇಜ್ ಅಲ್ಲಿ ಫಸ್ಟ್ ನಾವು ಪಾಪ್ಯುಲೇಷನ್ ನ ನಂಬರ್ ಆಫ್ ಪ್ರೈಮರಿ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಮೀನ್ಸ್ ಆಗಲೇ ಹೇಳಿದ್ನಲ್ಲ ಕ್ಲಸ್ಟರ್ಸ್ ನ ಪ್ರೈಮರಿ ಯೂನಿಟ್ಸ್ ಆಗಿ ಮತ್ತೆ ಸ್ಮಾಲರ್ ಕ್ಲಸ್ಟರ್ ಮಾಡ್ಕೊಂತೀವಿ. ಆ ಪ್ರೈಮರಿ ಅಥವಾ ಸ್ಮಾಲರ್ ಕ್ಲಸ್ಟರ್ಸ್ ಅಲ್ಲಿ ಸೆಕೆಂಡರಿ ಯೂನಿಟ್ಸ್ ಕೂಡ ಆಡ್ ಆಗಿರುತ್ತೆ. ಪ್ರೈಮರಿ ಯೂನಿಟ್ಸ್ ಅಲ್ಲೇನೆ ಸೆಕೆಂಡರಿ ಯೂನಿಟ್ಸ್ ಆಡ್ ಆಗಿರುತ್ತೆ. ಅದನ್ನ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತಾ ಬರ್ತೀವಿ. ಆ ಸೆಕೆಂಡರಿ ಯೂನಿಟ್ಸ್ ಇಂದ ನಾವು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದು, ನಮ್ ರಿಸರ್ಚ್ ಟಾಪಿಕ್ ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ರಿಸರ್ಚ್ ಕಂಡಕ್ಟ್ ಮಾಡೋದು. ಅಂಡ್ ಇದನ್ನ ಸುಮ್ಮನೆ ಹಾಗೆ ಓದ್ತೇನೆ. ಇಟ್ ಈಸ್ ಎ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. In this, each cluster is further divided into smaller clusters, and from that smaller cluster, samples are randomly selected. Multi-stage sampling, which is carried out in the various stages. Here the population is regarded as made a number of primary units, and each of it composed of a number of secondary stage units, and so on till we ultimately reach the desired sampling unit in which we are interested. Another meaning in the multi-stage sampling is it involves the selection of unit in more than one stage. In such a sampling, the population consisting of a number of units in the first stage called the primary sampling units. Each of the primary sampling unit consisting of the secondary stage units. ನಾನು ಹಾಗೆ ಹೇಳಿದಾಗೇನೆ ಡಿವೈಡ್ ಮಾಡ್ತೀವಿ. ಪಾಪ್ಯುಲೇಷನ್ ಅಲ್ಲಿ ನಾವು ಪ್ರೈಮರಿ ಯೂನಿಟ್ಸ್ ಅಂತ ಡಿವೈಡ್ ಮಾಡ್ತೀವಿ. ಆ ಪ್ರೈಮರಿ ಯೂನಿಟ್ಸ್ ಅಲ್ಲೇನೆ ಸೆಕೆಂಡರಿ ಯೂನಿಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಬರುತ್ತೆ. ಸೊ ಇದನ್ನ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ನೋಡ್ತೇವೆ. ನೆಕ್ಸ್ಟ್ ಇಸ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಇಷ್ಟೋ ತನಕ ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಬಗ್ಗೆ ತಿಳ್ಕೊಂಡ್ವು. ಅಂಡ್ ನೆಕ್ಸ್ಟ್ ಇಸ್ ದ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ನೋಡೋದಾದ್ರೆ ಇನ್ ದಿಸ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಸಿಂಪಲ್ ಆಗಿ ಹೇಳೋದಾದ್ರೆ ಪಾಪ್ಯುಲೇಷನ್ ಅಲ್ಲಿ ಇರೋ ಇಂಡಿವಿಜುವಲ್ಸ್ ಅಥವಾ ಐಟಮ್ಸ್ ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಇರಲ್ಲ. ರಿಸರ್ಚರ್ಸ್ ಅವ್ರ ಬೇಸಿಸ್ ಮೇಲೆ ಸ್ಯಾಂಪಲ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ನಾನು ಹಾಗೆ ಓದ್ತೇನೆ, ಕೇಳಿಸ್ಕೊಳ್ಳಿ. ಇನ್ ದಿಸ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಈಚ್ ಪರ್ಸನ್ ಡಸ್ ನಾಟ್ ಗೆಟ್ ಎ ಈಕ್ವಲ್ ಚಾನ್ಸಸ್ ಆಫ್ being selected as a sample. Non-probability sampling is adopted when each member of the population cannot get their chances or the researcher deliberately want to choose a member. ಸೊ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ನಾನು ಹಾಗೆ ಹೇಳಿದ್ನಲ್ಲ, ಹಾಗೆ ಎಲ್ಲಾ ಪರ್ಸನ್ಸ್ ಅಥವಾ ಎಲ್ಲಾ ಇಂಡಿವಿಜುವಲ್ಸ್ ಅಥವಾ ಐಟಮ್ಸ್ಗೂ ಕೂಡ ಈಕ್ವಲ್ ಚಾನ್ಸಸ್ ಸಿಗೋದಿಲ್ಲ. ಅಂದ್ರೆ ರಿಸರ್ಚರ್ಸ್ ಅವ್ರ ಟಾಪಿಕ್ ಅಥವಾ ಅವ್ರ ಕನ್ವೀನಿಯನ್ಸ್ ಮೇಲೆ ಸೆಲೆಕ್ಟ್ ಮಾಡ್ತಾರಲ್ಲ, ಅದನ್ನ ನಾವು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಟೈಪ್ಸ್ ನೋಡೋದಾದ್ರೆ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ಕನ್ವೀನಿಯನ್ಸ್ ಅಂತ ಹೇಳಿದ್ರೆ according to the convenience of the researcher, the individual or the items has been selected for the research purpose. It is a type of non-probability sampling where the members of the samples are selected on the basis of the convenient accessibility. According to their convenience, they selected the samples for the research purpose, for their investigation or for their study became more easier. And those members are selected who are easily accessible to the researcher. ಅಂದ್ರೆ ಯಾರು ಅವ್ರ ರಿಸರ್ಚ್ ಟಾಪಿಕ್ ಗೆ ಹತ್ರ ಇರೋರೆ, ಅಥವಾ ಫಾರ್ ಎಕ್ಸಾಂಪಲ್ ಈಗ ಅವ್ರ ಮನೆ ಹತ್ರ ಇರೋರಾಗಿರ್ಬೋದು, ಅಥವಾ ಅವ್ರ ಆಫೀಸ್ ವರ್ಕರ್ಸ್ ಆಗಿರ್ಬೋದು, ಈ ತರ ಹತ್ರ ಇರೋರು ನೋಡ್ಬಿಟ್ಟು, ಅಂದ್ರೆ ಅವರಿಗೆ ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೇಕು, ಟೈಮ್ ಕನ್ಸ್ಯೂಮ್ ಆಗ್ಬೇಕು, ಆ ತರ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾರಲ್ಲ, ಅದನ್ನ ನಾವು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಪರ್ಪಸ್ಸಿವ್ ಸ್ಯಾಂಪ್ಲಿಂಗ್. Purposive sampling ಅಲ್ಲಿ it is a type of non-probability sampling where the members of the samples are selected according to the study or the research topic. ಅಂದ್ರೆ
ಏನ್ ರಿಸರ್ಚ್ ಟಾಪಿಕ್ ಸೆಲೆಕ್ಟ್ ಮಾಡಿದ್ದಾರೆ ಅಥವಾ ಅವ್ರದ್ದು ರಿಸರ್ಚ್ ಇಂದು ಸ್ಟಡಿ ಏನ್ರ ಮೇಲೆ ಡಿಪೆಂಡ್ ಆಗಿದೆ ಆ ಪರ್ಪಸ್ ನೋಡ್ಕೊಂಡು ಅವರು ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ತಾರೆ, ಸ್ಯಾಂಪ್ಲಿಂಗ್ ಮೆಥಡ್ ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಇಂಡಿವಿಜುವಲ್ಸ್ ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅದನ್ನ ನಾವು ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಸಿಂಪಲ್. Then next, the third is the quota sampling. Quota sampling alli, in this method members are selected according to some specific characteristics. Andre ಅವರು ರಿಸರ್ಚ್ ಟಾಪಿಕ್ ಗೆ ಯಾವ ತರ ಕ್ರೈಟೀರಿಯಾ ಇರೋರು ಬೇಕು ಅದನ್ನ ನೋಡ್ಬಿಟ್ಟು ರಿಸರ್ಚರು ಸೆಲೆಕ್ಟ್ ಮಾಡ್ಕೊಂತಾರೆ ಸ್ಯಾಂಪಲ್ಸ್ ನ, ಇಂಡಿವಿಜುವಲ್ಸ್ ಅಥವಾ ಐಟಮ್ಸ್ ನ. ಅದನ್ನ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಲ್ಲಿ ನೋಡ್ಬೋದು. ಅಂಡ್ ದಿಸ್ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಸರ್ವ್ಸ್ ಆಸ್ ಎ ಕೋಟಾ ಫಾರ್ ದ ಸೆಲೆಕ್ಷನ್ ಮೆಂಬರ್ ಆಸ್ ಎ ಸ್ಯಾಂಪಲ್. ಅಂಡ್ ಇದರಲ್ಲಿ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಕೂಡ ನೋಡ್ಬೋದು. ಬಟ್ ನನಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗದಿರೋ ಕಾರಣದಿಂದ ನಾನು ಅದನ್ನ ಸ್ಕ್ರೀನ್ ಅಲ್ಲಿ ಹಾಕಿಲ್ಲ. ಓಕೆ. And then next is the advantages of sampling. Advantages anta nodaga a sample survey is cheaper than the census survey. Of course ನಾವು census survey ನೋಡಿದಾಗ ನಾವು ಪ್ರತಿಯೊಬ್ಬ ಇಂಡಿವಿಜುವಲ್ ಅದ್ರನ್ನು ಸೆಪರೇಟ್ ಆಗಿ ಹೋಗಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಸ್ಯಾಂಪಲ್ ಸರ್ವೆಲಿ ನಾವು ನಮ್ಮ ರಿಸರ್ಚ್ ಟಾಪಿಕ್ ಗೆ ಬೇಕಾಗಿರೋರ ಹತ್ರ ಮಾತ್ರ ಕಲೆಕ್ಟ್ ಮಾಡ್ಕೊಂತೀವಿ. ಸೊ ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಅಂದ್ರೆ ನಮಗೆ ಜಾಸ್ತಿ ಕಾಸ್ಟ್ ಇನ್ಕರ್ ಆಗಲ್ಲ. ಸೊ ಸ್ಯಾಂಪಲ್ ಸರ್ವೆ ಇಸ್ ಚೀಪರ್ ದಾನ್ ಎ ಸೆನ್ಸಸ್ ಸರ್ವೆ. ಸೊ ನೆಕ್ಸ್ಟ್ ಇಸ್ ದ more detailed information can be collected in a sample survey. ಅಂದ್ರೆ ಈಗ ನಾವು ಸೆನ್ಸಸ್ ಸರ್ವೆಲಿ ನೋಡೋದಾದ್ರೆ more detailed information can be collected in a sample survey. Means ನಾವೀಗ ಸೆನ್ಸಸ್ ಸರ್ವೆ ನೋಡೋದಾದ್ರೆ ನಾವು ಎಲ್ಲಾ ಇಂಡಿವಿಜುವಲ್ ಹತ್ರನೂ ಹೋಗ್ಬಿಟ್ಟು ಅಂದ್ರೆ ಇಲ್ಲಿ ಫುಲ್ಲು ಒಬ್ರ ಹತ್ರನೂ ಬಿಡ್ತಲೆ ಎಲ್ಲಾ ಇಂಡಿವಿಜುವಲ್ ಹತ್ರನೂ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅವಾಗ ನಾವು ಡೆಪ್ತ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಕ್ ಆಗಲ್ಲ. ಅಂದ್ರೆ ಡೀಟೈಲ್ಡ್ ಆಗಿ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಆಗಲ್ಲ. ಸೊ ನಾವು ಡೀಟೈಲ್ಡ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಯಾಂಪಲ್ ಸರ್ವೆ ಅಥವಾ ಸ್ಯಾಂಪಲ್ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆ ಸ್ಯಾಂಪಲ್ ಸರ್ವೆ ಇಸ್ ಚೀಪರ್ ದಾನ್ ಎ ಸೆನ್ಸಸ್ ಸರ್ವೆ ಅಂಡ್ ಮೋರ್ ಡಿಟೇಲ್ಡ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಎ ಸ್ಯಾಂಪಲ್ ಸರ್ವೆ. ಅಂಡ್ ದೆನ್ ದ ನೆಕ್ಸ್ಟ್ ಒನ್ ಇಸ್ ಲೆಸ್ ಟೈಮ್ ಇಸ್ ನೀಡೆಡ್ ಟು ಕಲೆಕ್ಟ್ ದ ಡೇಟಾ ಕಂಪೇರ್ಡ್ ಟು ದ ಸೆನ್ಸಸ್ ಸರ್ವೆ. ನಾನು ಹಾಗೆ ಹೇಳಿದಾಗೇನೆ ಸೆನ್ಸಸ್ ಸರ್ವೆಲಿ ನಾವು ಪ್ರತಿಯೊಬ್ಬ ಇಂಡಿವಿಜುವಲ್ ಹತ್ರನೂ ಹೋಗಿ ಕಲೆಕ್ಟ್ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಎಷ್ಟು ಜನ ಇರ್ತಾರೆ, ಈಗ ನಾವು ಇಂಡಿಯಾನ ತಗೊಳ್ಳೋದಾದ್ರೆ 120 crore ಮೆಂಬರ್ಸ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅಂದ್ರೆ ಎಷ್ಟು ಟೈಮ್ ಬೇಕು. ಅದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ನಮಗೆ ಟೈಮು ಕಡಿಮೆ ಆಗುತ್ತೆ. ಸೊ ಬಿಕಾಸ್ ದ ರಿಸರ್ಚ್ ಆಕ್ಟಿವಿಟೀಸ್ ಈವನ್ ದ ರಿಸರ್ಚ್ ಆಕ್ಟಿವಿಟೀಸ್ ಆರ್ ಆಲ್ಸೋ ಟೇಕನ್ ಸ್ಪೀಡ್ ಆಗಿ ನಾವು ರಿಸರ್ಚ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಇಸ್ ದ ಸ್ಕೇಲ್ ಆಫ್ ಆಪರೇಷನ್ ಇನ್ವಾಲ್ವ್ಡ್ ಇನ್ ಎ ಸ್ಯಾಂಪಲ್ ಸರ್ವೆ ಸ್ಮಾಲ್. ಮೀನ್ಸ್ ನಾವು ಏನ್ ಆಕ್ಟಿವಿಟೀಸ್ ನ ಇದು ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ನಾವು ಏನ್ ಆಪರೇಷನ್ ಅಥವಾ ಆಕ್ಟಿವಿಟಿನ ಮಾಡ್ತಿದೀವಿ ಅದು ಸ್ವಲ್ಪ ಟೈಮಲ್ಲಿ ಆಗೋದ್ರಿಂದ ಇಟ್ಸ್ ವೆರಿ ಸ್ಮಾಲ್. ಇಟ್ ಈಸ್ ಈಸಿ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್. ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಸ್ಯಾಂಪ್ಲಿಂಗ್. ಒನ್ಸ್ ಅಗೇನ್ ನಾನು ಹೇಳ್ತೇನೆ, sample survey is cheaper than a census survey and more detailed information can be collected in a sample survey and less time is needed to collect the data compared to the census survey because the research activities are taken speedily and scale of operations involved in a sample survey is small. Okay, the next is the disadvantages of sampling. ನಮಗೆ ಸ್ಯಾಂಪ್ಲಿಂಗ್ ಇಂದ ಏನ್ ಡಿಸ್ಅಡ್ವಾಂಟೇಜಸ್ ಆಗ್ಬೋದು ಅಂಡ್ ಅದರಲ್ಲಿ ಫಸ್ಟ್ ನೋಡೋದಾದ್ರೆ ನಮಗೆ when the information needed on every unit of population that is individual, ನಮಗೆ ಇನ್ಫಾರ್ಮೇಶನ್ ಎಲ್ಲಾ ಇಂಡಿವಿಜುವಲ್ಸ್ ಬಗ್ಗೆನೂ ಬೇಕಾದಾಗ ನಮಗೆ ಸೆನ್ಸಸ್ ಸರ್ವೆನೇ ಬೆಸ್ಟ್ ಅಂತ ಅನಿಸ್ಬೋದು. ಸ್ಯಾಂಪಲ್ ಸರ್ವೆ ನಮಗೆ ಅಷ್ಟು ಅಪ್ರಾಪ್ರಿಯೇಟ್ ಅಂತ ಅನ್ಸೋದಿಲ್ಲ. ಸೊ ಆ ಸ್ಯಾಂಪಲ್ ಸರ್ವೆ ಕೆನ್ ನಾಟ್ ಬಿ ಮಚ್ ಹೆಲ್ಪ್ಫುಲ್ in order to getting the if in case we have to collect the information on the every unit of the population, so on that time this sample survey is not make it as useful as a census survey. So this is also one of the disadvantages of sampling. Then the second point is sampling sometimes leads to biased. So ನಾವು ನೋಡಿದ್ದೀವಿ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ರಿಸರ್ಚರ್ಸ್ ಯೂಶಿಯಲಿ ಕನ್ವೀನಿಯಂಟ್ ಆಗಿ ಮತ್ತೆ ಪರ್ಪಸಿವ್ ಅದರ ಕ್ರೈಟೀರಿಯಾ ನೋಡ್ಬಿಟ್ಟು ರಿಸರ್ಚ್ ಅಂದ್ರೆ ಇಂಡಿವಿಜುವಲ್ಸ್ ನ ಸೆಲೆಕ್ಟ್ ಮಾಡ್ತಾರೆ ರಿಸರ್ಚೀಸ್ ನ.
ಸೊ ಆನ್ ದಟ್ ಟೈಮ್ ಇಟ್ ಲೀಡ್ಸ್ ಟು ದ ಬಯಾಸ್. ಅಂದ್ರೆ ಅದು ಬಯಾಸ್ ಆಗುತ್ತೆ, ಅದು ತಪ್ಪು. ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅದು ಎಂಟೈರ್ ಪಾಪ್ಯುಲೇಷನ್ ನ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ನಾವು ಗುಡ್ ಅಂತ ಹೇಳ್ಬೋದು, ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಬಟ್ ಇಫ್ ಇನ್ ಕೇಸ್ sometimes it needs to biased because ಯಾಕೆ ಅಂತ ಹೇಳಿದ್ರೆ ರಿಸರ್ಚರ್ಸ್ ಟೈಮ್ ಇಲ್ದಿರೋ ಕಾರಣದಿಂದ, ಆಮೇಲೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ, ಅವ್ರ ಕನ್ವೀನಿಯನ್ಸ್ಗೆ, ಅವ್ರ ಆಕ್ಸೆಸಿಬಿಲಿಟಿಗೆ, ಇದು ರಿಸರ್ಚ್ ಟಾಪಿಕ್ಗೆ ರಿಲೇಟ್ ಆಗಿರೋನ ಇಂಡಿವಿಜುವಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಅದು ನಮಗೆ ಬಯಾಸ್ಡ್ ಆಗುತ್ತೆ ಅಂಡ್ ಅದು ನಮಗೆ ಎರರ್ ಆಗೋಕ್ಕೂ ಕೂಡ ಕಾರಣ ಆಗುತ್ತೆ. ಸಮ್ಟೈಮ್ಸ್ ಇಫ್ ಇನ್ ಕೇಸ್ ಎರರ್ಸ್ ಜಾಸ್ತಿ ಆದ್ರೆ ನಾವು ಅದನ್ನ ಅಪ್ಲೈ ಮಾಡಕ್ಕಾಗಲ್ಲ, ಅದನ್ನ ಮತ್ತೆ ಮುಂದೆ ಯೂಸ್ ಮಾಡ್ಕೊಳಕ್ ಕೂಡ ಆಗಲ್ಲ. ಸೊ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಆಫ್ ಸ್ಯಾಂಪ್ಲಿಂಗ್ ಆಗ್ಬೋದು. And then next is the conclusion, last part, that is the conclusion. Whenever a scientific study is planned, it may not be always feasible to study the entire population. ನಾವೀಗ ಸೈಂಟಿಫಿಕ್ ಸ್ಟಡಿಗೆ ಪ್ಲಾನ್ ಮಾಡಿದಾಗ ನಮಗೆ ಎಂಟೈರ್ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ, ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಆಗಲ್ಲ. ಇಟ್ಸ್ ನಾಟ್ ಫೀಸಿಬಲ್. ಸೊ ಇನ್ ಸಚ್ ಸಿಚುಯೇಷನ್ ವಿ ನೀಡ್ ಟು ಅಪ್ಲೈ ದ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಟು ಸೆಲೆಕ್ಟ್ ಅವರ್ ಸ್ಯಾಂಪ್ಲಿಂಗ್. ಸೊ ಆನ್ ದಟ್ ಸಿಚುಯೇಷನ್ ಅಲ್ಲಿ ನಾವು ಸ್ಯಾಂಪಲ್ ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ನಮಗೆ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಅಂದ್ರೆ ಲೆಸ್ ಕಾಸ್ಟ್ ಅಲ್ಲಿ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು, ಮತ್ತೆ ಟೈಮ್ ಕೂಡ ಕಡಿಮೆ ಆಗುತ್ತೆ, ಅಂದ್ರೆ ಲೆಸ್ ಟೈಮ್ ಅಲ್ಲಿ ಕೂಡ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು. And this is regarding the conclusion of sampling. So I completed. Thank you for watching this video. Please like and subscribe. Thank you all.